ಉದ್ಘಾಟನಾ ಕಾರ್ಯಕ್ರಮದ ಈ ಆರಾಧನಾ ಕ್ರಮವನ್ನು ಅನುಸರಿಸುವಂತೆ ಕೈಗೆ ಕೊಡಲ್ಪಟ್ಟಂಥ ಆರಾಧನಾ ಕ್ರಮವನ್ನು ಅನುಸರಿಸಿರಿ. ಮೊದಲಿಗೆ ನಾವೆಲ್ಲರೆದ್ದು ನಿಂತು ದೇವರ ಮಹಿಮೆಗೋಸ್ಕರ ಈವರೆಗೆಮ್ಮ ದೇವರು ಸಹಾಯ ಮಾಡಿದ್ದಾನೆ ಎಂಬ ಸಂಗೀತವನ್ನು ಹಾಡೋಣ. ದಯಮಾಡಿ ಕುಳಿತುಕೊಳ್ಳಿರಿ. ಕೂಡಿ ಬಂದ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳು. ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಪರವಾಗಿ ಕೂಡಿ ಬಂದ ತಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಾಮುಖ್ಯವಾಗಿ ಕರ್ನಾಟಕ ದೈವಶಾಸ್ತ್ರೀಯ ಮಹಾವಿದ್ಯಾಲಯದ ಶತಮಾನೋತ್ತರ ಅಮೃತ ಮಹೋತ್ಸವದ ಉದ್ಘಾಟನೆಯನ್ನು ಮಾಡಲಿಕ್ಕಿರುವ ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ನ ಬಿಷಪರು, ಕರ್ನಾಟಕ ಕ್ರಿಶ್ಚಿಯನ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರೂ ಆಗಿರುವ ರೈಟ್ ರೆವರೆಂಡ್ ಡಾಕ್ಟರ್ ಪಿ ಕೆ ಸಾಮ್ವೆಲ್ ಬಿಷಪರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ಯು ಬಿ ಎಮ್ ಸಿ ಕೌನ್ಸಿಲ್ ಮುಂಬೈ ಇದರ ಅಧ್ಯಕ್ಷರಾದ ಶ್ರೀ ವಿಶಾಲ್ ಶ್ರೀ
ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದಿನ ಆರಾಧನೆಯಲ್ಲಿ ವಾದ್ಯ ನುಡಿಸಲು ಬಂದ ನಮ್ಮ ಸ್ನೇಹಿತರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಚಿತ್ರೀಕರಣ ಮಾಡುತ್ತಿರುವ ಬಿಗ್ ಜೆ ಇವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ಆರಾಧನೆಗೆ ಮತ್ತು ಸಮಾರಂಭಕ್ಕೆ ಕೂಡಿ ಬಂದ ಎಲ್ಲ ಅತಿಥಿಗಳನ್ನು, ಪ್ರಾಮುಖ್ಯವಾಗಿ ಎಲ್ಲ ಅಯ್ಯನವರನ್ನು, ಎಲ್ಲ ಸಭಾನಾಯಕರನ್ನು, ನಮ್ಮ ಹಿತೈಷಿಗಳನ್ನು, ನಮ್ಮ ಸಂಸ್ಥೆಗಳ ಮುಖ್ಯಸ್ಥರನ್ನು ಹಾಗೂ ನಮ್ಮ ಸಂಸ್ಥೆಗಳಲ್ಲಿ ಸೇವೆ ಮಾಡುವ ಎಲ್ಲರನ್ನು ನಾನು KTC ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಕೈಗೆ ಕೊಡಲ್ಪಟ್ಟಿರುವ ಆರಾಧನಾ ಕ್ರಮವನ್ನು ನಾವು ಅನುಸರಿಸಿ ಮುಂದೆ ಸಾಗೋಣ. ಈ ವಿಶೇಷ ದಿನದಲ್ಲಿ ದೇವರನ್ನು ಸ್ತುತಿಸಿ ನಾವು ಕೃತಜ್ಞತಾ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪಿಯು ತನ್ನಲ್ಲೇ ಜ್ಞಾನ, ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ಈ ಐತಿಹಾಸಿಕ ಕಾಲಘಟ್ಟಕ್ಕಾಗಿ ನನಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಿನ್ನ ಪವಿತ್ರ ಸನ್ನಿಧಾನವನ್ನು ಪ್ರವೇಶಿಸುತ್ತೇವೆ. ಜ್ಞಾನನಿಧಿಯಾಗಿರುವ ದೇವರೇ, ಈ 175ನೇ ವರ್ಷದ ಹೊಸ್ತಿಲಲ್ಲಿ ಪಾದಾರ್ಪಣೆಯನ್ನು ಮಾಡಲು ನೀನು ಕೊಟ್ಟ ಕೃಪಾವಕಾಶಗಳನ್ನು ನೆನೆದು ನಾವು ಇಂದು KTC ಸಮುದಾಯವಾಗಿ ಈವರೆಗೆ ನಡೆಸಿದ ನಿನ್ನ ಹಸ್ತ ಪರಿಪಾಲನೆಯನ್ನು ಸ್ಮರಿಸುತ್ತೇವೆ. 175 ವರ್ಷಗಳ ಹಿಂದೆ ನೀನು ನಿನ್ನ ಸೇವಕಿಯರಿಗೆ ದೈವಜ್ಞಾನ ಮತ್ತು ಸೇವಾ ತರಬೇತಿಯ ಕುರಿತು ನೀಡಿದ ದರ್ಶನಕ್ಕಾಗಿ ನನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಸಮುದ್ರಗಳನ್ನು ದಾಟಿ ಬಂದು ಕ್ರಿಸ್ತನಲ್ಲಿ ತೋರಿ ಬಂದ ನಿನ್ನ ಪ್ರೀತಿಯನ್ನು ಇಲ್ಲಿನ ಜನತೆಗೆ ಸಾರಿ ನಿನ್ನ ರಾಜ್ಯದ ಪ್ರವರ್ಧಮಾನಕ್ಕಾಗಿ ತಮ್ಮ ಜೀವನಗಳನ್ನು ನಿನಗೆ ಸಮರ್ಪಿಸಿ ಈ ದೈವಜ್ಞಾನ ವಿದ್ಯಾಲಯವನ್ನು ಆರಂಭಿಸುವಂತೆ ಬಾಸಲ್ ಮಿಷನಿನ ಮಿಷನರಿಗಳಿಗೆ ನೀನು ನೀಡಿದ ದರ್ಶನ ಹಾಗೂ ಪ್ರೇರಣೆಗಾಗಿ ನಿನ್ನನ್ನು ಸ್ತುತಿಸುತ್ತೇವೆ. ಈ ವಿದ್ಯಾಲಯದ ಆರಂಭದಿಂದಲೂ ಹಂತ ಹಂತವಾಗಿ ಇಲ್ಲಿಯ ತನಕ ಬೇಕಾದ ಸಂಪನ್ಮೂಲಗಳನ್ನು ಒದಗಿಸುತ್ತಾ ಸಭೆಯ ಸೇವೆಗೆ ಸೇವಕರನ್ನು ತರಬೇತಿಗೊಳಿಸುತ್ತಾ ಕ್ರೈಸ್ತ ನಂಬಿಕೆ ಹಾಗೂ ಸೇವೆಯ ದೀವಿಗೆಯನ್ನು ಅನೇಕ ತಲೆಮಾರುಗಳಿಗೆ ಹಸ್ತಾಂತರಿಸುವ ಜವಾಬ್ದಾರಿಯನ್ನು ಈ ವಿದ್ಯಾಲಯಕ್ಕೆ ನೀನು ನೀಡಿದ್ದಿ. ಈ ಜವಾಬ್ದಾರಿಯನ್ನು ಈವರೆಗೂ ಮುನ್ನಡೆಸಿಕೊಂಡು ಬರುವಂತೆ ಕಾಲೋಚಿತವಾದ ನಿನ್ನ ಮಾರ್ಗದರ್ಶನ ಹಾಗೂ ಸಹಾಯವನ್ನು ನಿನ್ನ ಆತ್ಮನ ಬಲವನ್ನು ಅನುಗ್ರಹಿಸುತ್ತಾ ಬಂದಿದ್ದಿ. ಈ ಕಾರ್ಯದಲ್ಲಿ ತಮ್ಮ ಅಮೂಲ್ಯ ಕೊಡುಗೆಯನ್ನು ನೀಡಿದ ನಾನಾ ವಿದೇಶೀಯ ಮತ್ತು ದೇಶೀಯ ನಾಯಕತ್ವಗಳಿಗಾಗಿ ನನಗೆ ಅನೇಕಾನೇಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ವಿದ್ಯಾಲಯದಲ್ಲಿ ಕಲಿತ ಅನೇಕ ನಾಯಕಿಯರು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಸಭೆಗಳ ಹಾಗೂ ಸಭಾ ಸಂಸ್ಥೆಗಳ ನಾಯಕತ್ವವನ್ನು ಸಲ್ಲಿಸುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವ ನಿನ್ನ ಔದಾರ್ಯಕ್ಕಾಗಿ ನನಗೆ ವಂದನೆಗಳು. ಆರಂಭದಿಂದಲೂ ಪರಾಕ್ರಮದಿಂದಲ್ಲ ಪವಿತ್ರಾತ್ಮನಿಂದಲೇ ಎಂಬ ಸತ್ಯದ ಅರಿವನ್ನು ವಿದ್ಯಾರ್ಥಿನಿಯರಲ್ಲಿ ಮೂಡಿಸುತ್ತಾ ಸಮಕಾಲೀನ ಜಗತ್ತಿನಲ್ಲಿರುವ ಪಂಥಾಹ್ವಾನಿಗಳಿಗೆ ಈವರೆಗೂ ಸ್ಪಂದಿಸುತ್ತಾ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಬೇಕಾದ ಬಲವನ್ನು ನೀಡುತ್ತಾ ಬಂದಿರುವೆ. ಇನ್ನು ಮುಂದೆಯೂ ಈ ವಿದ್ಯಾಲಯವು ಕ್ರಮಿಸಬೇಕಾದ ಮಾರ್ಗದಲ್ಲಿ ನಿನ್ನನ್ನು ಮಾತ್ರ ಆತುಕೊಂಡು ಕ್ರಮಿಸುವಂತೆ ನಿನ್ನ ಪವಿತ್ರಾತ್ಮನ ಬಲವನ್ನು ಅನುಗ್ರಹಿಸು. ಆರಂಭದಿಂದಲೂ ಈವರೆಗೆ ಇಲ್ಲಿ ಕಲಿತಂಥ ವಿದ್ಯಾರ್ಥಿನಿಯರನ್ನು ಸೇವೆಯನ್ನು ಕಲಿಸಿದಂಥ ಪ್ರಾಧ್ಯಾಪಕರ ಸೇವೆಯನ್ನು
ಮತ್ತು ಸಮುದಾಯದ ಪ್ರೋತ್ಸಾಹದಾಯಕ ಸೇವೆಯನ್ನು ನೀನು ಸ್ವೀಕರಿಸಿ ಮಾನ್ಯಗೊಳಿಸು. ನಿನ್ನ ಕೃಪೆಯನ್ನು ಸದಾ ವಿಸ್ತರಿಸು. ಈ 175ನೇ ವರ್ಷ ಪೂರ್ತಿ ನಡೆಯಬೇಕಾದ ಕಾರ್ಯಕ್ರಮಗಳಿಗೆ ಬೇಕಾದ ಬಲವನ್ನು, ಅಗತ್ಯ ಸಂಪನ್ಮೂಲಗಳನ್ನು ಅನುಗ್ರಹಿಸು. KTCಯ ಪ್ರಾಂಶುಪಾಲರು, ಪ್ರಾಧ್ಯಾಪಕ ವೃಂದ, ಕಚೇರಿಯ ಸಿಬ್ಬಂದಿ, ವಿದ್ಯಾರ್ಥಿನಿ ಬಳಗ ಮತ್ತು ಅವರ ಕುಟುಂಬಗಳನ್ನು ಆಶೀರ್ವದಿಸು. ನಿನ್ನ ಘನವುಳ್ಳ ನಾಮಕ್ಕೆ ನಿತ್ಯ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆಮೇನ್. ಈಗ ವೇದ ಪಾರಾಯಣವಾಗುವುದು. KTCಯ ಶತಮಾನೋತ್ತರ ಅಮೃತ ಮಹೋತ್ಸವದ ಉದ್ಘಾಟನಾ ಆರಾಧನೆಗಾಗಿ ಆರಿಸಿಕೊಂಡಿರುವ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಜಕರ್ಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 1-14 ವಚನದವರೆಗೆ. ಹಳೆ ಒಡಂಬಡಿಕೆಯಲ್ಲಿ ಜಕರ್ಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 1-14 ವಚನದವರೆಗೆ. ಅನಂತರ ವಿವರಿಸುವ ದೇವದೂತನು ಮತ್ತೆ ಬಂದು ನಿದ್ರೆ ಹತ್ತಿದವನ ಹಾಗಿದ್ದ ನನ್ನನ್ನು ಎಚ್ಚರಗೊಳಿಸಿ, ಏನು ನೋಡುತ್ತೀ ಎಂದು ಕೇಳಲು, ನಾನು ಇಗೋ 7 ದೀಪಗಳುಳ್ಳ ಸುವರ್ಣಮಯವಾದ ಒಂದು ದೀಪಸ್ತಂಭವನ್ನು ನೋಡುತ್ತೇನೆ. ಅದರ ಮೇಲಿನ ದೀಪಗಳಿಗೆ 7 ನಾಳಗಳಿವೆ. ಅದರ ಮೇಲ್ಗಡೆ ಎಣ್ಣೆಯ ಪಾತ್ರೆ ಇದೆ. ಆ ಪಾತ್ರೆಯ ಬಲಗಡೆಯಲ್ಲಿ 1 ಎಣ್ಣೆಯ ಮರ, ಎಡಗಡೆಯಲ್ಲಿ 1 ಎಣ್ಣೆಯ ಮರ, ಅಂತೂ 2 ಮರಗಳು ಅದರ ಪಕ್ಕಗಳಲ್ಲಿವೆ ಎಂದು ಹೇಳಿದೆನು. ಪುನಃ ನಾನು ಪ್ರಸ್ತಾಪವೆತ್ತಿ ವಿವರಿಸುವ ದೇವದೂತನನ್ನು, ಸ್ವಾಮಿ, ಇವು ಏನು ಎಂದು ಕೇಳಿದ್ದಕ್ಕೆ ಆ ದೇವದೂತನು, ಇವು ಏನೆಂದು ನಿನಗೆ ತಿಳಿಯುವುದಿಲ್ಲವೋ ಎಂಬುದಾಗಿ ನನ್ನನ್ನು ಪ್ರಶ್ನೆ ಮಾಡಲು, ಇಲ್ಲ ಸ್ವಾಮಿ ಎಂದು ಅರಿಕೆ ಮಾಡಿದೆನು. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ದೊಡ್ಡ ಬೆಟ್ಟವೇ, ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೆಲಸಮವಾಗುವಿ. ಅವನು ಕಲಶದ ಕಲ್ಲನ್ನು ಕೋಲಾಹಲದೊಡನೆ ಮೆರವಣಿಗೆ ಮಾಡುವನು. ಇದರ ಮೇಲೆ ದೇವರ ದಯೆ ಇರಲಿ, ದೇವರ ದಯೆ ಇರಲಿ ಎಂಬ ಜನಘೋಷವಾಗುವುದು. ಅಲ್ಲದೆ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದ್ದಾನೆ. ಜೆರುಬ್ಬಾಬೆಲನ ಕೈಗಳು ಈ ಆಲಯದ ಅಸ್ತಿವಾರವನ್ನು ಹಾಕಿವೆ. ಆ ಕೈಗಳೇ ಇದನ್ನು ಪೂರೈಸುವವು. ಆಗ ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದವನು ಸೇನಾಧೀಶ್ವರ ಯೆಹೋವನೇ ಎಂದು ನಿನಗೆ ಗೊತ್ತಾಗುವುದು. ಈ ದೀಪಸ್ತಂಭಗಳಿಂದ ಸೂಚಿತವಾದ ಯೆಹೋವನ 7 ಕಣ್ಣುಗಳು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ಪ್ರಸರಿಸುತ್ತಾ ತೂಕದ ಗುಂಡು ಜೆರುಬ್ಬಾಬೆಲನ ಕೈಯಲ್ಲಿರುವುದನ್ನು ಸಂತೋಷದಿಂದ ನೋಡುತ್ತವೆ. ಹೀಗಿರುವಲ್ಲಿ ಅಲ್ಪ ಕಾರ್ಯಗಳ ದಿನವನ್ನು ಯಾರು ತಿರಸ್ಕರಿಸಾರು? ಇದನ್ನು ಕೇಳಿ ನಾನು ದೇವದೂತನನ್ನು, ದೀಪಸ್ತಂಭದ ಎಡಬಲದಲ್ಲಿರುವ ಈ ಎಣ್ಣೆಯ ಮರಗಳು ಏನು ಎಂದು ಪ್ರಶ್ನೆ ಮಾಡಿ, ಮತ್ತೆ ಅವನನ್ನು, ತಮ್ಮೊಳಗಿಂದ ಚಿನ್ನದಂತಹ ಎಣ್ಣೆಯನ್ನು ಪಾತ್ರೆಯಲ್ಲಿ ತುಂಬಿಸುವ 2 ಬಂಗಾರದ ನಾಳಗಳಿವೆಯಲ್ಲ, ಆ ನಾಳಗಳ ಬಾಯಿಗೆ ಸೇರಿರುವ ಎಣ್ಣೆಕಾಯಿ ಗುತ್ತಗಳು ಏನು ಎಂದು ವಿಚಾರಿಸಿದ್ದಕ್ಕೆ ಅವನು, ಇವು ಏನೆಂದು ನಿನಗೆ ತಿಳಿಯುವುದಿಲ್ಲವೋ ಎಂಬುದಾಗಿ ನನ್ನನ್ನು ಕೇಳಲು, ಇಲ್ಲ ಸ್ವಾಮಿ ಎಂದು ಅರಿಕೆ ಮಾಡಿದೆನು. ಅದಕ್ಕೆ ಅವನು, ಇವು ಸರ್ವ ಭೂಲೋಕದೊಡೆಯನ ಸನ್ನಿಧಿ ಸೇವಕರೂ ಎಣ್ಣೆಯ ಬುಗ್ಗೆಗಳೂ ಆದ 2 ಪುರುಷರು ಎಂದು ಹೇಳಿದನು. ಈ ದಿನಕ್ಕೆ ನೇಮಕವಾದ ಹೊಸ ಒಡಂಬಡಿಕೆಯ ಪಾರಾಯಣ ಪಾಠವು ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ದ ಫಸ್ಟ್ ಎಪಿಸಲ್ ಆಫ್ ಸೇಂಟ್ ಪೀಟರ್, ಚಾಪ್ಟರ್ 2. ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದನೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ? ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರೂ
ದೇವರದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಈಗೋ ಚಿಯೋನ್ನಲ್ಲಿ ಮೂಲೆಗಳನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಆದುದರಿಂದ ನಂಬುವರಾದ ನಿಮಗೆ ಈ ಮಾನವುಂಟು, ನಂಬದೇ ಇರುವವರಿಗೋ ಮನೆ ಕಟ್ಟುವವರಿಗೆ ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂತಲೂ ಅದು ಎಡುವ ಕಲ್ಲು ಮುಗ್ಗರಿಸುವ ಬಂಡೆ ಎಂತಲೂ ಬರೆದಿರೋ ಮಾತು ಸರಿ ಬೀಳುತ್ತದೆ. ಅವರು ದೇವರ ವಾಕ್ಯವನ್ನು ನಂಬಲೊಲ್ಲದೆ ಇರುವುದರಿಂದ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ. ಅದಕ್ಕಾಗಿಯೇ ಅವರು ನೇಮಕವಾದವರು. ನೀವಾದರೂ ನಿಮ್ಮನ್ನು ಕತ್ತಳೆಯೊಳಗಿನಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡು ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯರಾಗಿರಲಿಲ್ಲ, ಈಗ ದೇವರ ಪ್ರಜೆಯರಾಗಿರಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದುವರಾಗಿದ್ದೀರಿ. ಪ್ರಿಯರೇ, ಪ್ರವಾಸಿಗಳು, ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ನಡವಳಿಕೆಯು ಅನ್ಯಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆದಿಂದಲೇ ದೇವರನ್ನು ಕೊಂಡಾಡುವರು. ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತ ನಿಮಿತ್ತ ಅಧೀನರಾಗಿರಿ. ಅರಸನು ಸರ್ವಾಧಿಕಾರ ಎಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆ ನಡತೆಯುಳ್ಳವರನ್ನು ಪ್ರೋತ್ಸಾಹಪಡಿಸುವುದಕ್ಕೂ ಅರಸನಿಂದ ಕಳಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರಿ. ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ಸ್ವತಂತ್ರರಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡಿರಿ. ನೀವು ದೇವರ ದಾಸರಾಗಿದ್ದೀರಲ್ಲ, ಎಲ್ಲರನ್ನೂ ಸನ್ಮಾನಿಸಿರಿ. ಸಹೋದರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸನನ್ನು ಸನ್ಮಾನಿಸಿರಿ. ಸೇವಕರೇ, ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ. ಒಳ್ಳೆಯವರು ಸಾತ್ವಿಕರೂ ಆಗಿರುವವರಿಗೆ ಮಾತ್ರವಲ್ಲದೆ ವಕ್ರ ಬುದ್ಧಿಯುಳ್ಳವರಿಗೂ ವಿಧೇಯರಾಗಿರಿ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವನಾಗಿದ್ದು ದೇವರನ್ನು ನೋಡುತ್ತೇನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ತಪ್ಪು ಮಾಡಿ ಗುದ್ದು ತಿನ್ನುವುದಕ್ಕಿಂತ ನಿಮ್ಮ ತಾಳ್ಮೆ ಎದ್ದಿದ್ದರೆ ಅದರಿಂದ ಏನು ಕೀರ್ತಿ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ. ಕ್ರಿಸ್ತನ್ ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವವರನ್ನು ಆತನು ಪ್ರತಿಯಾಗಿ ಬಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನೀವು ಕುರಿಗಳಂತೆ ದಾರಿಪತಿ ತೊಳಲುವವರಾಗಿದ್ದೀರಿ. ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನೂ ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀರಿ.
respected principal of KTC, the Reverend Dr. Watson, the chief guest for this morning, Sri Vishal Shri, President UBM Church Council, Mumbai, teachers, staff, pastors, musicians, friends, and all those who are gathered here this morning. I bring greetings from the Karnataka Central Diocese and from the Karnataka Northern Diocese. I'm happy to be here to invoke God's blessings as you celebrate the inauguration of 175 years of your existence. And as your students sang just now, it is not by might, it is by the Spirit of the Lord. I'm very hesitant to speak to the seminary students, be it UTC or KTC or TTS or any other college, because the professors and the students have the attitude of taking down the notebook and trying to understand whether the bishop is within the homiletics, whether there was an interaction, whether there was an illustration, whether there was the subject, whether the exegesis was correct. I'm not here for you to mark, because I finished 40 years of my ministry here in this diocese. And all these 40 years we have been speaking and we have been preaching, and God had been good to us. Those homiletics and the principles of homiletics has to be put into practice when you come to the church. Not sitting here and presenting papers. I've been very critical of colleges and seminaries presenting papers, sitting with the four walls of the seminary. Come down to the church, come to the streets, and you find out where the church is. Then you'll be able to appreciate all that you have learned, all that has gone into your insight will be of great help. Today is a day where we remember the Basel missionaries 175 years back. Their only purpose was to theologically trained people who will become pastors, not intellectual genius, nothing. They wanted them to give them the training, and when you get yourself trained, you will go and you will be a pastor. That's it. And in the intercessory prayer, it was very categorically said, step by step, God was able to guide and God was able to lead this institution. It is not just centenary, it is not even sesquicentenary, it is now 175 years. I don't know what is that Greek or Roman word for 175. Anyway, we are celebrating 175 years of your existence here, training, equipping, and today is a time we look back and try to understand whether this motto, not by might, but by my spirit, is it still holding good for this institution, or something else has crept in? On behalf of all the pastors, the executive committee, the general body members of CASAS or KTC, I bring greetings as the president of this council to the revered principal. Under his leadership, under his guidance, this great celebration has inaugurated. It will go down in the sands of time that this institution is 175-year-old, which means to say it has been tested by time, and people have trained and they have come back. So hearts should be filled with gratitude to God for those missionaries who traveled by sea. That's exactly what the intercessory prayer. And they came here with the sole aim of equipping people for pastoral ministry. Who we are depends on who we listen to, tells who we are. Let me make that sentence again. Who we are depends on who we listen to, and they will decide who we are. A little story about understanding this particular concept of who we are. And this illustration is about an eaglet.
a small baby eagle fell from some treetop, and the other birds started chewing the brain and chewing the body of this eaglet. And ultimately there was a bird lover who passed by that side, and he picked up that eaglet and said, I have a huge number of chicken in my house. Let this eaglet grow along with the chicken because it seems to be very small. And this eaglet started learning whatever the chicken were doing. The chicken will never look up. The chicken will always look down to the prey, to the food. So it was a meshed cage, and a lot of chickens were there. Along with this, eaglet also grew. There was another man who passed by that particular home, and he looked at this bird and said, this bird does not belong here. It should belong to the sky. You cannot cage an eagle. And this man said, let me take this and throw it out. But because of the affinity, because of the closeness, because of the love for the chicken, because it was there very close by, that eagle came and settled along with the chicken. After some time, the same bird lover comes around and he says, it is time that this eaglet has grown big now. He should not belong here. He takes him to the forest side and then he lets it go. The moment that person said, you are not chicken, you are an eagle, and you belong to the sky, it went on to the sky. As long as who we listen decides who we are. It is not by might, it is by my strength, it is by my spirit, says the Lord. My dear friends and students, as you go through the challenges of this country and this state, very soon the anti-conversion bill will be passed in Karnataka, and you need to really testify who you are and who do you listen to. Are you going to listen to this Jesus Christ, who definitely speaks to you? Remember the prophet, he wanted to listen to God. He goes on to the mountaintop. God was not there in thunder. God was not there in fire. God was not there when the wind blew. God was there with his still small voice. Cluttering of noises with the busy schedule that we have, do I really have the time to listen to God's word? Theologically, yes, our brains are filled with all theologies, ethics, and you name it, and philosophies of the religion. You have all sorts of things. But is there a place for God to speak to you? Because God or Jesus is the foundation of this institution. 175 years has passed by. It is not by your might. Many principals would have come, many presidents would have come, many professors would have come, so many people would have come and gone. But still it stands here because the foundation is God himself. From the two passages that were read to us, from the book of Zechariah chapter 4, where your motto of your college has been taken, and from the 1 Peter chapter 2 passage, we are able to see the vision of Zechariah in the 6th century. And that vision is never changing vision for us today. That vision is to establish the worship of God and encourage the witness to God for his glory alone in every generation. Those of them who sown the seeds of this particular institution are not alive today, but you and I are reaping those harvests because God has been good to us. In this passage, an amazing message was given to Zerubbabel, the descendant of King David, who, having returned from Babylon, from the captivity, now he comes to Jerusalem, and the only one purpose is to rebuild. Now, after 175 years of your ministry, of your existence, what is it that you are going to reaffirm? What is that you are going to restore? What is that you are going to do something new for the betterment of this institution? It is not just compromising with everything that is happening around, but standing tall because you belong to the values of Christ,
and the Bible is the center of your preaching, and you should be able to stand firm and say, this is the word of God. At any point of time, I will never ever compromise, because we are in a world where everything is being compromised. Nothing is pure. As you celebrate your 175 years, what God spoke to Zerubbabel, what God spoke through Zechariah is still alive. And he is only telling us that, the problem that encounters us. Even when Zerubbabel came to Jerusalem to start building the temple of the Lord, problems were there. Even today, we have the problems. When they approach, many times, my dear friends, the problems that we have, we make it a very bigger problem. But you don't really see behind the problem is God who is able to look at you. Many times it becomes huge problems for us. You make it huge. But behind that problem is God. Have you ever understood that? God looks at you and says, my dear son, my dear daughter, you are looking at the problem, but you are not looking at me, because I am the foundation of this great institution. We cannot pursue God's eternal purpose without encountering a great mountain. Times are going to be changing. Very subtly, government has brought in a lot of changes, including the finances of our churches. So when government very subtly brings all sorts of policies and principles, it's going to be like a mountainous problem for us. But even the great mountain can be taken away by bending your knees, because you believe in a God who has sustained this institution for these many years. Secondly, the promise of God enlightens us. The promise of God brings you new awareness. Many times, even in my life, many challenges will be there. I'll be bogged down with those challenges. No, but when the light comes, when there is an enlightenment from God, problems vanish. It is only for you to see the enlightenment that comes from God or from the other people. The Lord said to Zerubbabel, not by might, nor by power, but by the Spirit, says the Lord of hosts. In this promise are both the word of warning and the word of wisdom. Zerubbabel, because you are 175-year-old, do not depend on your might. Do not depend on your strength. Do not depend on your intelligence. Do not depend on your experience. Depend on the wisdom of God. Depend on God. My dear friends, the more we talk about the dependency on God becomes very crucial for our Christian preaching and our Christian living. The more we talk about the experience of God, the cross becomes more validated for our lives. The cross experience becomes the primordial concept in each of our lives, so that we'll be able to understand it is cross and cross alone can save me and give me the strength and give me a strong foot on the ground which is slippery, but it is because of that cross I'm standing firm. Thirdly, it is not only enlightenment, but also the power that enables you. The power is from the Spirit of God. I'm not talking in terms of the gifts of the Spirit. I'm only talking in terms of the fruits of the Spirit, Galatians chapter 5, where it very clearly says, even if somebody comes and hates you, if you are going to love that person, you have won over that person to you. Even if there is a breakage in relationship, because the Spirit of God enables you, if you are going to reconcile, if you are going to build bridges, you have achieved what God wants you. Because this particular institution has been building bridges between the church and the seminary, between the various organizations and the seminary, and you have been sent into the bridge not to break the bridges, but you are there to strengthen the bridges. And the power comes not from your intelligence. I always say, Christian religion is not an intellectual religion.
Christian religion is an experiential religion. And you need to go through that experience in order to accept what Christ wants you to do. Build bridges, don't break. Don't burn the bridges. That is not the fruit of the Spirit. And that power, the Spirit alone can give you, enables you. Quickly moving away from there to the 1 Peter chapter 2, where after 175 years, God is looking for stones with life. Lifeless stones, the mason will not take it. When you go to the building site, the mason will take every brick and he will hammer it and he will try to find out what is the sound of the brick, whether it is hollow or it can hold the strength of the building. Any hollow bricks, he will just throw it. So that life, the stone has the life. And every stone put together becomes a living palace. And Peter is using this example saying, you are that living example. You do not have a name. You do not have a place. But God called you and given you that. So today, living temples are an example from this particular passages. And the stones also live because stones of memory. In the Old Testament, many times you have seen many examples of stones of memory. In Genesis chapter 31 and verse 45, when Laban and Jacob made an agreement, made a covenant, they brought a stone, and that became a symbol of their coming together. In Deuteronomy chapter 27, come now, let us make a covenant, you and I, and let us serve as a witness between us, this stone. After 40 long years of their sojourn in the desert land, when they were about to cross Jordan, Joshua tells, for every tribe, take one stone. And once they cross the Jordan, they go to the land of milk and honey. There they built the altar. With what? With the stones that was taken from Jordan. Stones of memory. Today also, as you celebrate 175 years, when you go through the buildings, many stones will speak history of this college. And you and I are living stones. When you train yourself and go into the church, when you are a great pastor, when people follow you, the whole credit not taken by you, but credit goes to the college where you have been trained. Stones of memory, stones of sacrifice. There are also stones which definitely has a sacrificial understanding. Example could be 1 King chapter 18, where Elijah on Mount Carmel. And you remember that story. The stones of sacrifice. The stones of sacrifice, we are dedicated to worship God. The stones of sacrifice would mean that we are people who belong to God. We are direct expressions of this praise, and we belong to God. My dear friends, this morning, the interconnectedness between you and God, the interconnectivity that you enjoy with the Scripture and the training that you go through, and that Scripture continues to monitor you while you do your pastoral responsibility or teaching responsibility. Be firm on the Word of God. Somebody said, our thoughts are going to control the attitudes we display. What is there in your mind expresses in attitude. We act in love when our thoughts give us love. We act in hate when our thoughts give us hate. We act in kindness when our thought gives us kindness. Someone very wisely said, plant a thought, reap an action. Plant an action, reap a habit. Plant a habit, reap a character. Plant a character, reap a destiny. Which means to say, it is in your mind that who you are. And you'll be able to say, I want to thank God that after 175 years, this little thought, not by might, but by my spirit. To conclude my message this morning, let me tell another story. A customer wrote a letter of complaint to a company he had bought a knife from. He said that as he used this knife,
it had gotten dull and it had expected that it would last a long time. It became very blunt. The company responded, it will sharpen it and try it again. No matter how sharp a knife might be, however, we know that it needs to be sharpened now and then. And this man was not willing to send the knife back to the factory so that it can sharpen itself. If the Spirit of God is equivalent to the knife this morning, it all depends on how you sharpen your knife. How often you go to God and ask God for forgiveness, ask God for reconciliation. So we must be constantly renewing, refreshing, and reviving our soul and spirit so that our sharpness in looking at the policies and direction that we take is quite sharper, or else it becomes so blunt. You do the same thing that you have been doing for many years. My dear friends and seminarians, and all those who are involved in shaping and reshaping this institution, 175 years has passed by. On the one side, we are grateful to God for the missionaries and for those challenges that they faced, and they came here and they formed this institution. But on the other side, and the more important side, as Indians, and as people who have the direction to take and the projection for 200 years, what is it that we are going to do? May our sharpening of the Spirit, sharpening of our minds, sharpening of our spiritual walk with God help us to realize the Spirit's involvement and not by might. So that we'll be able to say, thank you, Lord, for this knife that you've given us. And now and then when we come back for our refreshers courses, now and then when we have in-service training programs, we know we are sharpening ourselves. May that be our understanding. Motto cannot be changed, but it has to be sharpened. It has to be re-looked into. It has to be revisited so that we'll be able to continue to train people so that they will stand out to be real witnesses in God's vineyard. Thank you, and God bless you.
ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ಕರ್ನಾಟಕ ದೈವಶಾಸ್ತ್ರೀಯ ಮಹಾವಿದ್ಯಾಲಯದ ಶತಮಾನೋತ್ತರ ಅಮೃತ ಮಹೋತ್ಸವದ ಉದ್ಘಾಟನೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಅತಿಥಿಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಮೊದಲಿಗೆ ರೈಟ್ ರೆವರೆಂಡ್ ಡಾಕ್ಟರ್ PK ಸ್ಯಾಮ್ವೆಲ್ ಬಿಷಪರು, ನಮ್ಮ ಕಾಸಸ್ ಸಂಸ್ಥೆಯ ಅಧ್ಯಕ್ಷರು, ಸುದೀರ್ಘವಾದಂಥ ಅವರಾಗಲೇ ಪ್ರಸಂಗದಲ್ಲಿ ಹೇಳಿದರು 40 ವರ್ಷಗಳ ಜನರ ಮಧ್ಯೆ, ಸಮುದಾಯಗಳ ಮಧ್ಯೆ, ಸಭೆಗಳ ಮಧ್ಯೆ ಇದ್ದುಕೊಂಡು ಸೇವೆಯನ್ನು ಸಲ್ಲಿಸಿದವರು. 2015ರಲ್ಲಿ ಧರ್ಮಾಧ್ಯಕ್ಷರಾಗಿ ದೀಕ್ಷೆಯನ್ನು, ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ನ ಬಿಷೋಪರಾಗಿ ದೀಕ್ಷೆ ಹೊಂದು ಆ ನಂತರ ಶಿಕ್ಷಣ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರಕ್ಕೆ ಹೆಚ್ಚಿನ ಕೊಡುಗೆಯನ್ನು ಇತ್ತವರು. ಇವರು ನಮ್ಮ ಮಧ್ಯೆ ಇರುವಂತಹದ್ದು ಗೌರವ. ಹಾಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರನ್ನು ಒಂದು ಚಿಕ್ಕ ಸ್ಮರಣಿಕೆಯನ್ನು ಕೊಡುವುದರ ಮೂಲಕವಾಗಿ ನಾವು ಗೌರವಿಸುವವರಾಗಿದ್ದೇವೆ. ಮೊದಲಿಗೆ ಅಮಿತಾ ಸಾಲಿನ್ಸ್ ಅವರು ಮುಂದೆ ಬಂದು ಹೂಗುಚ್ಛ ನೀಡಿ ಅವರನ್ನು ಗೌರವಿಸಬೇಕಾಗಿಯೂ, ಹಾಗೂ ರೆವರೆಂಡ್ ಡಾಕ್ಟರ್ F. ಅನಿಲ್ ಕುಮಾರ್ ಅಯ್ಯನವರು ಮುಂದೆ ಬಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿಯೂ ಕೇಳಿಕೊಳ್ಳುತ್ತೇನೆ. ಅನ್ಲೇ ನಮ್ಮೊಂದಿಗೆ ಗೌರವ ಅತಿಥಿಯಾಗಿರುವಂಥ ಶ್ರೀಯುತ ವಿಶಾಲ್ ಶ್ರೀಯವರು 20 ವರ್ಷಗಳ ಕಾಲ ಬ್ಯಾಂಕಿಂಗ್ ಸೆಕ್ಟರಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪ್ರಸ್ತುತವಾಗಿ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಸಿಂಗಾಪುರ್ ಇದರ ಅತ್ಯುನ್ನತ ಪದವಿಯಲ್ಲಿ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕಳೆದ 2 ವರ್ಷದಿಂದ ನವಂಬರ್ 16, 2019 ಯುನೈಟೆಡ್ ಬಾಸಲ್ ಮಿಷನ್ ಚರ್ಚ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಇವರು ತಮ್ಮ ಸೇವೆಯನ್ನು ಕೂಡ ಸಲ್ಲಿಸುತ್ತಿದ್ದಾರೆ. ಆ ಸಮಯದಿಂದ ನಂತರ ಕಾಸಸ್ ಸಂಸ್ಥೆಯ ಮ್ಯಾನೇಜ್ಮೆಂಟ್ನಲ್ಲಿಯೂ ಕೂಡ ಇವರು ತಮ್ಮ ಎಕ್ಸ್ಪರ್ಟೀಸನ್ನು ಕೂಡ ಶೇರ್ ಮಾಡ್ತಿರೋ. ಇವರು ನಮ್ಮ ಮಧ್ಯೆ ಇರುವಂತಹದ್ದು ನಮಗೆ ಗೌರವದ ವಿಷಯ. ಇವರನ್ನು ಯೋಗೀಶ್ ಅವರು ಹೂಗುಚ್ಚೆ ನೀಡುವುದರ ಮೂಲಕವಾಗಿ ಹಾಗೂ ಪಾಸ್ಟರ್ PC ಜೇಮ್ಸ್ ಅವರು ಸ್ಮರಣಿಕೆಯನ್ನು ಕೊಡುವುದರ ಮೂಲಕವಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. KTCಯ ಶತಮಾನೋತ್ತರ ಅಮೃತ ಮಹೋತ್ಸವದ ಉದ್ಘಾಟನೆಯನ್ನೀಗ ಸಾಂಕೇತಿಕವಾಗಿ ಮಾಡಲಾಗುವುದು. ಈ ಮಹೋತ್ಸವದ ಆಚರಣೆಗೆ ಸಂಬಂಧಿಸಿ ನಾವು ಒಂದು ಲೋಗೋವನ್ನು ಸಿದ್ಧಪಡಿಸುತ್ತೇವೆ. ಈಗ ಬಿಷಪರು ಮತ್ತು ಮುಖ್ಯ ಅತಿಥಿಗಳು ಮುಂದೆ ಬಂದು ಆ ಲೋಗೋವನ್ನು ಅನಾವರಣ ಮಾಡಿ ಸಾಂಕೇತಿಕವಾಗಿ 175ನೇ ವರ್ಷದ ಆಚರಣೆಯನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತೇನೆ.
ರೆವರೆಂಡ್ ಚೆನ್ನಪ್ಪ ಉತ್ತಂಗಿ. ಅಭಿನವ ಸರ್ವಜ್ಞ ಕವಿ ಎಂದೇ ಬಿರುದಾಂಕಿತರಾದ ರೆವರೆಂಡ್ ಚೆನ್ನಪ್ಪ ಉತ್ತಂಗಿಯವರು ದಾನಿಯೇಲಪ್ಪ ಹಾಗೂ ಸುಭದ್ರವ ದಂಪತಿಗಳಿಗೆ 28/10/1881 ಹಿರಿಯ ಮಗನಾಗಿ ಧಾರವಾಡದಲ್ಲಿ ಜನಿಸಿದರು. ಪೂರ್ವಜರು ಮೂಲದಲ್ಲಿ ವೀರಶೈವರಾಗಿ ಊರು ಪಾರುಪತ್ಯಗಾರಿಕೆ ನಡೆಸುತ್ತಿದ್ದರು. ಇವರ ಶಾಲಾ ಶಿಕ್ಷಣವು ಧಾರವಾಡ, ಗದಗ, ಬೆಟಗೇರಿಗಳಲ್ಲಿ ನಡೆಯಿತು. 1908ರಲ್ಲಿ ತಾಯಿಯ ಅಪೇಕ್ಷೆಯಂತೆ ಬಾಸೆಲ್ ಮಿಷನ್ ಸಂಸ್ಥೆಯಲ್ಲಿ ಧರ್ಮೋಪದೇಶಕರಾಗಿ ಸೇರಿದರು. ಧರ್ಮೋಪದೇಶಕರಾಗಿ 1908ರಿಂದ 1942ರವರೆಗೆ ಸೇವೆಯನ್ನು ಸಲ್ಲಿಸಿದರು. ಧಾರವಾಡ, ಮುಂಡರಗಿ, ಹಾವೇರಿ, ಹುಬ್ಬಳ್ಳಿಗಳಲ್ಲಿ ಕ್ರೈಸ್ತ ಧರ್ಮ ಪ್ರಚಾರಕ್ಕಾಗಿ ಕೈಕರ್ಯ ನಡೆಸಿದರು. 33 ವರ್ಷಗಳ ಸೇವೆಯ ನಂತರ ನಿವೃತ್ತರಾದರು. ರೆವರೆಂಡ್ ಚೆನ್ನಪ್ಪ ಉತ್ತಂಗಿ ಅವರು ಉತ್ತುಂಗದ ವ್ಯಕ್ತಿತ್ವದ ಕನ್ನಡದ ಸಾಹಿತಿ. ಉತ್ತಂಗಿಯವರ ಬದುಕಿನ ಸಾಧನೆ ಎಂದರೆ ಅಜ್ಞಾತ ಕವಿಯಾಗಿದ್ದ ಸರ್ವಜ್ಞ ಕವಿಯನ್ನು ಬೆಳಕಿಗೆ ತಂದದ್ದು. ಸರ್ವಜ್ಞ ವಚನಗಳು ಗ್ರಂಥ ಇವರ ದೀರ್ಘಕಾಲದ ಸಂಶೋಧನೆಯ ಫಲ. ಸರ್ವಜ್ಞನ ವಚನಗಳನ್ನು ಸಂಗ್ರಹಿಸಿ ಪರಿಷ್ಕರಿಸಿ ಕನ್ನಡಿಗರಿಗೆ ಕೊಟ್ಟ ಸಂಶೋಧಕರು. ಇದಲ್ಲದೆ ಸುಮಾರು 14 ಕೃತಿಗಳನ್ನು ಬರೆದಿರುತ್ತಾರೆ. ಕನ್ನಡ ಭಾಷೆಯ ಬೈಬಲ್ ಪರಿಷ್ಕರಣಾ ಮಂಡಳಿಯ ಅಧ್ಯಕ್ಷರಾಗಿ ಇವರು ರಾಷ್ಟ್ರೀಯ ಆಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಖಾದಿ ಧರಿಸಿದರು. ಕ್ರೈಸ್ತ ಮತಾವಲಂಬಿ ಆಗಿದ್ದರೂ ವೀರಶೈವ ಸಿದ್ಧಾಂತ ಅಧ್ಯಯನದ ಪ್ರಸಾರದಲ್ಲಿ ತೊಡಗಿದ್ದರು. ಕನ್ನಡ ಭಾಷೆಯ ಕಟ್ಟಾಭಿಮಾನಿಗಳಾದ ಇವರು ಬಾಸೆಲ್ ಸುವಾರ್ತಿಕ ಸಂಘದ ಹೆಸರನ್ನು ಕನ್ನಡ ಸುವಾರ್ತಿಕ ಸಂಘವೆಂದು ಪರಿವರ್ತಿಸಿದರು. ಗ್ರೀಕ್ ಮತ್ತು ಹಿಬ್ರೂ ಭಾಷೆಯ ಮೂಲ ಪಾಠದೊಂದಿಗೆ ಕನ್ನಡ ಬೈಬಲ್ಗೆ ಹೋಲಿಸಿ ಪರಿಷ್ಕರಿಸಿದರು. 1949ರಲ್ಲಿ ಕಲಬುರಗಿಯಲ್ಲಿ ನಡೆದ 32ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಬನಾರಸ್ಗೆ ಬೆತ್ಲೆಹೇಮಿನ ವಿನಂತಿ, ಮೃತ್ಯುಂಜಯ, ಹಿಂದೂ ಸಮಾಜ ಚಿಂತಕ, ನಾರಾಯಣ ವಾಮನ ತಿಲಕ ಜೀವನ ಚರಿತ್ರೆ, ಬಸವೇಶ್ವರರು ಅಸ್ಪೃಶ್ಯರ ಉದ್ಧಾರವು, ಮಕ್ಕಳ ಶಿಕ್ಷಣ ಪಟ, ಸಿದ್ದರಾಮ ಸಾಹಿತ್ಯ ಸಂಗ್ರಹ, ಮೋಳಿಗೆ ಮಾರಯ್ಯ ಮತ್ತು ರಾಣಿ ಮಹಾದೇವಿ ವಚನಗಳು ಅಧ್ಯಯನದ ವಚನಗಳು ಇತ್ಯಾದಿ. ಸರ್ವಜ್ಞ ವಚನ ಸಂಶೋಧನೆಯಲ್ಲಿ ದೃಷ್ಟಿ ಕಳಕೊಂಡು ಇವರು 28/8/1962ರಲ್ಲಿ ನಿಧನರಾದರು. ಎಲ್ಲ ಧರ್ಮಗಳಲ್ಲಿ ಹಿರಿಮೆಯನ್ನು ಗುರುತಿಸುವ ವಿಶಾಲ ಮನಸ್ಸಿನ ಕ್ರೈಸ್ತ ಧರ್ಮಬೋಧಕರು ಪ್ರೊಫೆಸರ್ ರಾ ಮಿತ್ರರವರ ನುಡಿಯಂತೆ ಕನ್ನಡ ಕುಲ ಭೀಷ್ಮ ರೆವರೆಂಡ್ ಚೆನ್ನಪ್ಪ ಉತ್ತಂಗಿ. ಜಾತಿ ಧರ್ಮ ಭೇದವನ್ನು ಹೊಡೆದೋಡಿಸುವ ಎಲ್ಲ ಕಾಲಗಳಲ್ಲೂ ಎಲ್ಲೆಂದರಲ್ಲೂ ಪುರಸ್ಕರವಾಗುವ ಇವರು ಕ್ರೈಸ್ತ ಧರ್ಮದ ದೊಡ್ಡ ಹೆಮ್ಮೆ ರೆವರೆಂಡ್ ಚೆನ್ನಪ್ಪ ಉತ್ತಂಗಿ. ಧಾರ್ಮಿಕ ಸಾಮರಸ್ಯ ಮತ್ತು ಕನ್ನಡ ಸಾಹಿತ್ಯ ಸಂಪತ್ತಿಗೆ ವಿಶೇಷ ಕೊಡುಗೆಯನ್ನು ನೀಡಿದವರು ರೆವರೆಂಡ್ ಚೆನ್ನಪ್ಪ ಉತ್ತಂಗಿಯವರು. ಇವರ ಅಪಾರ ಸೇವೆಯನ್ನು ಸ್ಮರಿಸಿ ಧಾರ್ಮಿಕ ಸಾಮರಸ್ಯವನ್ನು ಮೆರೆಯುವ ಕಾಸಸ್ ವಸತಿ ನಿಲಯಕ್ಕೆ ರೆವರೆಂಡ್ ಚೆನ್ನಪ್ಪ ಉತ್ತಂಗಿ ನಿಲಯ ಎಂಬುದಾಗಿ ನಾಮಕರಣಗೊಳಿಸಲು ಸಂತೋಷಿಸುತ್ತೇವೆ. ಕಾರಣ ಇವರು ಕೂಡ ದೈವಶಾಸ್ತ್ರ ತರಬೇತಿ ನಿಮಿತ್ತ ನಮ್ಮ ಹಾಸ್ಟೆಲ್ನಲ್ಲಿ ನೆಲೆಸಿದವರು. ಕರ್ನಾಟಕ ದೈವಶಾಸ್ತ್ರಿ ಮಹಾವಿದ್ಯಾನಿಲಯದ 175ನೇ ವಾರ್ಷಿಕೋತ್ಸವದ ಅಮೃತ ಗಳಿಗೆಯಲ್ಲಿ ಇಂಥ ಮಹಾನ್ ವ್ಯಕ್ತಿಗಳ ಹೆಸರನ್ನ ವಸತಿ ನಿಲಯಕ್ಕೆ ನಾಮಕರಣಗೊಳಿಸುವ ಈ ಕಾರ್ಯವು ಅವರ ಮೇರು ವ್ಯಕ್ತಿತ್ವಕ್ಕೆ ಸಣ್ಣ ಸೇವೆಯಷ್ಟೇ. ಮುಂದೆ ಅವರ ಹಲವು ಕಾರ್ಯಗಳು ಗುರುತಿಸಲು ಇದು ನಾಂದಿಯಾಗಲಿ. ನಮ್ಮ ಜೊತೆಗಿರುವ ರೈಟ್ ರೆವರೆಂಡ್ ಡಾಕ್ಟರ್ ಪ್ರಸನ್ನಕುಮಾರ್ ಸಾಮ್ಯಲ್ ಬಿಷೋಪರು ಹಾಗೂ ಮುಖ್ಯ ಅತಿಥಿಗಳು ಈ ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತೇನೆ.
I've been asked to say a few words of greetings as we have kept the milestone Quadis and also remembering Changappa and naming the hostel as in his memory. While we talk about Quadis, we know where exactly we are putting our foot and where we are moving. Many times it so happens that in our life's journey, we become dreamers and we become visionaries. Even late Abdul Kalam, our former president, always used to tell the younger generation, you dream big, but at the same time, practically see that your dreams are fulfilled. So when the dreams and your practicality get involved, Quadis will be of great help because moving forward, where exactly we are moving forward. So my question to the seminary is, who are you serving? Who are you serving? And to whom you are accountable? In your journey, you need to realize these things and say, be brave, be amazing, be worthy because God has called you, and be yourself. Do not imitate another person, be yourself. And this is how God wants us to move forward in a way where the value of inclusion is always there. Many times we compartmentalize by saying, this is mine and that is yours, but in theology we talk about inclusive theology, but in practicality we keep people away. At the same time, while we think in terms of Quadis, I can only think this sentence by saying, we must be journey-minded and not destination-minded. We must be journey-minded because God has been journeying with you. Do not think of the destination. Because Apostle Paul also always tells us, it is not that I have attained. It is not that I am perfect. I am pressing on towards a goal. If Quadis is your goal, and if you are pressing on, you need to realize, looking up to God. Many times we use these examples of this aerodynamics. When the flight is in the motion, it is on the ground. The moment aerodynamics takes over, it takes over to the sky. As long as you are grounded to the world, as long as you are influenced by the world, as long as you are pulled down to the world, you may not have to use the aerodynamics. The aerodynamics is the one that helps you to move forward, and thereby you are not destination-minded. Because remember, even in Jesus' parable, a farmer goes to sow the seeds. He sows. In 1 Corinthians chapter 3 also, it is Apollos who sowed the seeds. It is somebody else who watered, somebody else manured. But it is God who gives us the growth. We give all the glory to God, that God has sustained this institution. And we, from the dioceses, wish you well. And as God takes you to different heights, may you be instruments in God's hand to bring the world, which is inclusive in nature, into your seminary, so that you will turn out to be a great witness. Thank you, and God bless you. Hello, check. Good morning, everybody. How many of you all are happy today? Raise your hands. Okay, indeed, even I am happy. It's a very auspicious and a privileged occasion of the 175 years of the Karnataka Theological College. I bring greetings to you all in the blessed name of our Lord and Savior Jesus Christ, and especially on behalf of the United Basel Mission Church Council, its 6 office bearers, and the congregation. I would like to congratulate each one of you all on this auspicious occasion. At the same time, I would like to thank the KTC office bearers, and especially Dr. Reverend Watson, for honoring me and inviting me on this auspicious occasion. ಕನ್ನಡದಲ್ಲಿ ಮಾತಾಡುವಂಥ ಪ್ರಯತ್ನ ಮಾಡ್ತೇನೆ. ಮುಂಬೈಯಲ್ಲಿ ಹುಟ್ಟು ಬೆಳೆದು ಕನ್ನಡ ನಮ್ಮದು ಸ್ವಲ್ಪ ಡಿಸ್ಟಾರ್ಟ್ ಆಗಿದೆ.
ಅದಕ್ಕೆ ಕನ್ನಡ ಮಾತಾಡುವಾಗ ಆಚೆ ಈಚೆ ಒಂದು ಉಚ್ಚಾರ ಹಿಂದೆ ಮುಂದೆ ಹೇಳಿದರೆ ಸ್ವಲ್ಪ ನಮ್ಮನ್ನು ಕ್ಷಮಿಸಿ, ತಪ್ಪು ಇದ್ದರೆ ಕ್ಷಮಿಸಿ. ಓಕೆ, KTC, a very, very reputed institution, having a grand history and producing the best of the best pastors and missionaries for years and years together. And therefore, these missionaries and the pastors are known as the salt. They are known as the salt. They go and add value. Our uppunage iddare. And the manufacturing ground of this salt is nothing but the Karnataka Theological College. And indeed, it is a matter of pride that this salt goes into the world when they pass out from here and bring that flavor of Christianity, knowing people that how Christians need to behave and how they need to live a Christ-centric life. It is indeed a matter of privilege to be here on this auspicious occasion. KTC is a platform and it is a catalyst which is instrumental in transforming the lives of these individuals who come here as individuals. ಮಾತ್ರ ಇಲ್ಲಿಂದ ಹೊರಗೆ ಹೋಗುವಾಗ ಅವರು ಪಾಸ್ಟರ್ ಆಗಿ ಹೋಗ್ತಾರೆ. ಒಂದು ಗೌರವ, not only for them but to their families, to their parents and to the sabe from where they actually come from. But when we talk about salt, ಉಪ್ಪಿನ ಬಗ್ಗೆ ನಾವು ಮಾತಾಡುವಾಗ ಉಪ್ಪಲ್ಲಿ ಸಲ ತುಂಬ ಚೇಂಜಸ್ ಆಗ್ತಾ ಇದೆ. ನಮ್ಮ ಅಜ್ಜಿ ಪಿಜ್ಜಿನ ಕಾಲದಲ್ಲಿ ಆ ಕಲ್ಲುಪ್ಪು ಹೇಳ್ತಿದ್ರ, ಕಲ್ಲುಪ್ಪು ಗೊತ್ತುಂಟ ಎಲ್ಲರಿಗೆ, the rock salt at that point in time has now evolved as the powder salt. ಕೆಲವರು ನಿಮ್ಮಲ್ಲಿ ಅದು ರಾಕ್ ಸಾಲ್ಟ್ ಇನ್ನೂ ಸಹ ಯೂಸ್ ಮಾಡ್ತಿರೋರು ಪುಳಿ ಮುಂಚಿಗೋಸ್ಕರ ಇಲ್ಲದ್ರೆ ಮೀನ್ ಫ್ರೈಗೋಸ್ಕರ. ಬಟ್ ವಾಟ್ ಐ ಆಮ್ ಎಸೆನ್ಷಿಯಲಿ ಟ್ರೈಂಗ್ ಟು ಸೇ ಇಸ್ ದಟ್ ದ ಸಾಲ್ಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್. ದ ಸಾಲ್ಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಟೈಮ್ ಟು ಟೈಮ್. ಇಟ್ ಹ್ಯಾಸ್ ಬಿಕಮ್ ಅನ್ ಅಯೋಡೈಸ್ ಸಾಲ್ಟ್. ಈಗ ಹೊಸತ್ತು ಸಾಲ್ಟ್ ಬರ್ತಾ ಇದೆ ವಿಚ್ ಇಸ್ ದ BP ಸಾಲ್ಟ್. ಬ್ಲಡ್ ಪ್ರೆಷರನ್ನು ಕಡಿಮೆ ಇಡುವಂಥದ್ದೊಂದು ಉಪ್ಪು ಬರ್ತಾ ಇದೆ. ಸೊ ವೈ ಇಸ್ so much of transformation required? The transformation is required because the world around us is changing. And when the world around us is changing, we need to adjust ourselves to the world. Everything around us is changing. And therefore, the Bible records in the book of Genesis that where have you come from and where are you? Where are you going? ನೀನು ಎಲ್ಲಿಂದ ಬರ್ತಾ ಇದ್ದೀ, ಎಲ್ಲಿಗೆ ಹೋಗ್ತಾ ಇದೆಯೋ? I will just pick up this verse to emphasize a little more, and I would just appreciate, Ayya, if I can extend my speech for another 2 minutes, because it is important for us, especially the young seminarians, to understand as to how the world around us is evolving, how the changes are happening from time to time. We know for the last 175 years, 175 years ವರೆಗೂ ಇಲ್ಲಿವರೆಗೂ ಬಂದಿದ್ದೇವೆ ನಾವು. We know where we have come from, but do we know where we have to go? That is the biggest question mark in our life. And especially for this institution, as there are so many technological changes coming around us, the world is evolving. The institute also needs to evolve. We need to empower you, we need to guard you with that embracement of technology. Bishop Ayya ಹೇಳಿದ್ದಾರೆ, you need to know yourself through the other's mouth. And so important it is that unless we embrace technology in our lives, and especially we upgrade ourselves to the needs of the congregation, it is going to be difficult for us to survive. And this is the platform where the needs of the congregation has to be met. COVID-19 ಬಂತು, 1.5 ವರ್ಷ ಜನರೆಲ್ಲ ಅವರ ಮನೆಯಲ್ಲಿ ಇದ್ದರು. ಏನು ಮಾಡೋದಂತೇಳಿ ಗೊತ್ತಿಲ್ಲ. ಬಿಷಪ್ ಅಯ್ಯಗೆ ಏನು ಮಾಡೋದಂತೇಳಿ ಗೊತ್ತಿಲ್ಲ. ಅಯ್ಯನವ್ರ ಪ್ರಸಂಗ ಹೇಗೆ ಕೊಡೋದು, ಕೆಲವರು ನಮ್ಮ ಸೀನಿಯರ್ ಪಾಸ್ಟರ್ಸ್ನವ್ರು ಹಿಂದೆ ಕೂತ್ಕೊಂಡಿದ್ದಾರೆ. ಎಲ್ಲರಿಗೆ ತಲೆ ಬಿಸಿ, ಚರ್ಚ್ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ದೆನ್ ವಿ ಎಂಬ್ರೇಸ್ ಟೆಕ್ನಾಲಜಿ. ವಾಟ್ ಡಿಡ್ ವಿ ಡೂ? ಎನಿಬಡಿ? ನಾವೇನು ಮಾಡಿದ್ದೇವೆ? ಆನ್ಲೈನ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದೇವೆ. ಆಯಿತಾ? ಆನ್ಲೈನ್ ಮೂಲಕ ನಾವು ಸರ್ವಿಸ್ ಸ್ಟಾರ್ಟ್ ಮಾಡಿದ್ದೇವೆ. ವಿ ಎಂಬ್ರೇಸ್ ಟೆಕ್ನಾಲಜಿ. ಸಭೆಯವರಿಗೆ ಒಳ್ಳೆಯದಾಯಿತು, ಕಾಂಗ್ರಿಗೇಷನಿಗೆ ಒಳ್ಳೆಯದಾಯಿತು. ತಲೆ ಬಿಸಿ ಯಾರಿಗೆ? ಅಯ್ಯನವರಿಗೆ. ಯಾಕೆ ಅಯ್ಯನವರಿಗೆ ಅಂದರೆ ಸೆಮಿನೇರಿಯಲ್ಲಿ ಕಾಂಗ್ರಿಗೇಷನನ್ನು ಎದುರು ನೋಡಿ ಅವರಿಗೆ ಪ್ರೀಚ್ ಮಾಡೋದೊಂದು ಅಭ್ಯಾಸ. ಝೂಮಲ್ಲಿ ತನ್ನದೇ ಫೋಟೋ ನೋಡಿ ಏನು ಪ್ರೀಚ್ ಮಾಡೋದು ಮಾರ್ರೆ, ನಮಗೆ ಮಂಡಿ ಬಿಸಿ ಆಗಿದೆ. ಇಟ್ ಈಸ್ ಡಿಫಿಕಲ್ಟ್.
And we need to embrace this. We need to marry this technology, the requirements, and keeping Christ as the center of our life and being the salt. That is more important. I don't wish to speak much, otherwise I can go on and on. But you look at the changes that are happening around us. As Bishop Aya rightly said, from the seminary, come onto the ground to face the reality, especially these young kids, and to the professors. ಬಾಂಬೆ ಪಟ್ಟಣದಲ್ಲಿ ಇನ್ನೂ ಸಹ ಕೋವಿಡ್ ಇದು ಪ್ರಕೋಪ ಇದೆ. ಸೊ ದ ಬೈಬಲ್ ದಟ್ ವಿ ಕ್ಯಾರಿ ಇಸ್ ದಿಸ್, ದ ಹಿಮ್ ಬುಕ್ ದಟ್ ವಿ ಕ್ಯಾರಿ ಇಸ್ ದಿಸ್. ಬಿಕಾಸ್ ಆಫ್ ಕೋವಿಡ್ ರಿಸ್ಟ್ರಿಕ್ಷನ್ಸ್ ನಮಗೆ ಹಿಮ್ ಬುಕ್ ಕೊಡಲಿಕ್ಕೆ ಆಗಲ್ಲ, ಬೈಬಲ್ ತರಲಿಕ್ಕೆ ಆಗಲ್ಲ. ಇಸ್ ಇಟ್ ರೈಟ್, ಇಸ್ ಇಟ್ ರಾಂಗ್? ಐ ಡೋಂಟ್ ನೋ. ಐ ಆಮ್ ನಾಟ್ ಅ ಥಿಯಾಲಜಿಯನ್. ಇದು ಸಮುದ್ರ ಇಲ್ಲಿ ನನ್ನ ಎದುರು ಕೂತ್ಕೊಂಡಿದೆ, ಆ ಸಮುದ್ರದ ನಾನೊಂದು ಬೊಟ್ಟು. ಐ ಆಮ್ ಜಸ್ಟ್ ಅ ಡ್ರಾಪ್ ಇನ್ ದಿ ಓಷನ್ ವೆನ್ ಇಟ್ ಕಮ್ಸ್ ಟು ದ ಥಿಯಾಲಜಿಕಲ್ ನಾಲೆಡ್ಜ್ that people have. But I think this is a larger question that we need to embrace, we need to adopt, and we need to solve for. When we talk about stepping out from this institution, looking at where we want to go in this institution and where we want to take this institution. And I'm 200% sure with the able hands of Dr. Reverend Watson, this institute will continue to flourish and grow with all you students. When you pass out from here, when you learn something new, please come back. Please come back. Don't be like the leper, the 10 lepers who went there, who got healed. ಅದರಲ್ಲಿ ಒಬ್ಬನೇ ಬಂದಲ್ಲ, ಯೇಸು ಸ್ವಾಮಿ ಕೇಳುವಾಗ ಒಬ್ಬನೇ ಬಂದ. Where were the 9? Don't be among the 9. Be among the 1 who can come and share and add value to this institute. 175 years the missionaries have given their blood, and this is very close to me. ಯಾಕಂದರೆ ಆ ಬಾಸೆಲ್ ಹೆಸರು ಕೇಳುವಾಗ ನನಗೆ ಭಾರಿ ಖುಷಿ ಆಗ್ತದೆ, ಭಾರಿ ಸಂತೋಷ. ಯಾಕಂದರೆ we represent the United Basel Mission Church, Mumbai. Before I could conclude, I just wanted to take one important aspect with Bishop Aya said. Bishop Aya ಒಂದು ಮಾತಾಡಿದ್ರು, ನೀವು ಇಟ್ಟಿಗೆ ಹಾಗೆ ಇರಬೇಕು. You have to be like a brick. ಆ ಇಟ್ಟಿಗೆ ಎರಡು ಕಾರಣಕ್ಕೂ ಬರ್ತದೆ. It can be used for 2 purposes. One, to build a wall. The second, to build the bridge. One, to build the wall. The second, to build the bridge. The choice is ours. By embracing technology, by embracing what is going on in the world, outside in the world, whether we want to build a wall or whether we want to build a bridge. I would look forward to build a bridge, and that is my honest prayer. And I thank you once again on behalf of the entire Basel Mission congregation, the council, for inviting us over here and making our presence felt. Thank you very much. Stay safe and God bless. ಮಾನ್ಯ ಬಿಷಪರೇ ಮತ್ತು ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೆ ಇನ್ನೊಂದು ಆವರ್ತಿ ಪ್ರೀತಿಯ ವಂದನೆಗಳು. 175 ವರ್ಷಗಳ ಇತಿಹಾಸ ನಮ್ಮ ದೇಶದಲ್ಲಿ ಯಾವುದೇ ಸಂಸ್ಥೆಗೆ ಒಂದು ಬಹು ಪ್ರಾಮುಖ್ಯವಾದ ಜೀವನ ಮೈಲಿಗಲ್ಲು. ಇಂಥ ಒಂದು ಕೃಪೆ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿಗೆ ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. 1847ರಿಂದ ಇಂದಿನವರೆಗೆ ದೇವರು ವಿವಿಧ ರೀತಿಯಲ್ಲಿ ಈ ಸಂಸ್ಥೆಯನ್ನು ವಿವಿಧ ಹಂತಗಳಲ್ಲಿ ನಡೆಸಿ ಈ ದಿನಕ್ಕೆ ತಂದು ಮುಟ್ಟಿಸಿದ್ದಾನೆ. ಶತಮಾನೋತ್ತರ ಅಮೃತ ಮಹೋತ್ಸವದ ಆಚರಣೆಗೆ ನಾವು ಆರಿಸಿಕೊಂಡ ಮುಖ್ಯ ಪ್ರಸ್ತಾಪ ಕೋವಾಡೀಸ್, ನಾವು ಎತ್ತ ಸಾಗುತ್ತಿದ್ದೇವೆ. 2 ಅಂಶ ಈ ಪ್ರಸ್ತಾಪದಲ್ಲಿ ಒಳಗೊಂಡಿದೆ. ಒಂದು, ನಮ್ಮ ಚರಿತ್ರೆಯ ನೆನವರಿಕೆ. 2, ನಿಯೋಗದತ್ತ ದೃಢ ಹೆಜ್ಜೆ. ಒಂದು ಚರಿತ್ರೆ, ಇನ್ನೊಂದು ದರ್ಶನ. ಚರಿತ್ರೆಯನ್ನು ನಾವು ಮರೆತರೆ ದುರಂತ ಸಂಭವಿಸುತ್ತದೆ. ದರ್ಶನ ಇಲ್ಲದಿದ್ದರೆ ಅಧೋಗತಿ ಪ್ರಾಪ್ತಿಯಾಗ್ತದೆ. ನಮ್ಮ ಶತಮಾನೋತ್ತರ ಅಮೃತ ಮಹೋತ್ಸವದ ಆಚರಣೆಗೆ ಈ 2 ಅಂಶಗಳು, ಅಂದರೆ ಚರಿತ್ರೆ ಮತ್ತು ದರ್ಶನ, ನಮಗೆ ಸಹಾಯ ಮಾಡಲಿ, ಮಾರ್ಗದರ್ಶನ ನೀಡಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಮುಖ್ಯವಾಗಿ ಬಿಷಪ್ಪರ ಇಂದಿನ ಸಂದೇಶ
ಮತ್ತು ಅವರ ಹಿತನುಡಿಯಲ್ಲಿ ಅವರು ನಮಗೆ ಪಂಥಾಹ್ವಾನವನ್ನು ನೀಡಿದ್ದಾರೆ. KTC ಸಮುದಾಯವಾಗಿ ಅವರು ನೀಡಿದ ಪಂಥಾಹ್ವಾನ ನಮಗೆ ಮುಂದೆ ಸಾಗಲು ಅದು ಮಾರ್ಗದರ್ಶನ ಕೂಡ ಮತ್ತು ಪ್ರೇರಣೆ ಕೂಡ. ನಮ್ಮ ಮೂಲ ಉದ್ದೇಶ, ಮಿಷನರಿಗಳು ಪ್ರಾರಂಭ ಮಾಡಿದ ಮೂಲ ಉದ್ದೇಶ, ಅದು ಬೆಳೆದ ರೀತಿಯ ಮೂಲಕವಾಗಿ ನಾವು ಮುಂದೆ ಹೆಜ್ಜೆ ಇಡಲು ದೇವರಿಗೆ ಸಹಾಯ ಮಾಡಲಿ. ಹಾಗೆಯೇ ನಮ್ಮ ಮುಖ್ಯ ಅತಿಥಿಗಳು ಕೂಡ ನಮಗೆ ಅವರ ಅನುಭವದ ಹಿನ್ನೆಲೆಯಲ್ಲಿ ಕಿವಿ ಮಾತುಗಳನ್ನು ಹೇಳಿದ್ದಾರೆ. ನಾವು ಹೇಗೆ ಮುಂದೆ ಹೋಗಬೇಕು, ನಮ್ಮ ಸೇವೆ ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ. ಇವರಿಬ್ಬರ ಈ ಸಂದೇಶಗಳು ಮುಂದಿನ 1 ವರ್ಷಕ್ಕೆ ಮಾತ್ರ ಅಲ್ಲ, KTCಯ ಮುಂದಿನ ಸೇವೆಗೆ ನಮಗೆ ಸಹಾಯ ಮಾಡಲಿ, ಮಾರ್ಗದರ್ಶನ ನೀಡಲಿ ಮತ್ತು ಪ್ರೇರಣೆ ನೀಡಲಿ ಎಂಬುದಾಗಿ ಹಾರೈಸ್ತೇನೆ. ಮುಂದಿನ 1 ವರ್ಷದ ನಮ್ಮ ಆಚರಣೆಯಲ್ಲಿ ಹಮ್ಮಿಕೊಂಡ ಎಲ್ಲ ಕಾರ್ಯಕ್ರಮದಲ್ಲಿ ದೇವರು ತನ್ನ ಕೃಪೆಯನ್ನು ನೀಡಲಿ ಎಂಬುದಾಗಿ ನೀವೆಲ್ಲರೂ ನಮ್ಮ ಕಾಲೇಜಿಗಾಗಿ ಪ್ರಾರ್ಥನೆ ಮಾಡಿರಿ. ಮತ್ತು ದೃಢ ಹೆಜ್ಜೆಯಿಂದ ನಾವು ಮುಂದೆ ಸಾಗಲು, ಪ್ರಯಾಣ ಬೆಳೆಸಲು ಬಿಷಪರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಡೆಸ್ಟಿನೇಷನ್ಗೆ ನಮ್ಮ ಚಿಂತೆ ಅಲ್ಲ, ಬದಲಾಗಿ ನಮ್ಮ ಪ್ರಯಾಣದ ಬಗ್ಗೆ ನಾವು ಚಿಂತಿತರಾಗಿ ಅದನ್ನು ಸರಿಯಾಗಿ ಮಾಡಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ ಎಂಬ ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಶತಮಾನೋತ್ತರ ಅಮೃತ ಮಹೋತ್ಸವದ ಉದ್ಘಾಟನೆಯನ್ನು ಯಶಸ್ವಿಯಾಗಿ ನೆರವೇರಿಸಲು ದೇವರು ಮಾಡಿದ ಸಹಾಯವನ್ನು ಸ್ಮರಿಸುತ್ತಾ ವಂದನಾರ್ಪಣೆಯನ್ನು ಮಾಡಬಯಸುತ್ತೇನೆ. ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ 175ನೇ ವಾರ್ಷಿಕೋತ್ಸವದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶತಮಾನೋತ್ತರ ಅಮೃತ ವರ್ಷವನ್ನು ಉದ್ಘಾಟಿಸಿದಂಥ ರೈಟ್ ರೆವರೆಂಡ್ ಡಾಕ್ಟರ್ PK ಸ್ಯಾಮ್ವೆಲ್ ಬಿಷಪರು, CSI ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ ಮತ್ತು ಅಧ್ಯಕ್ಷರು ಕಾಸಸ್ ಬಿಷಪ್ರೇ ತಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ಕಾಗಿ ಮೀಸಲಿರಿಸಿ ಮತ್ತು ದೇವರ ವಾಕ್ಯ ಸಂದೇಶ ನೀಡಿ ಹರಸಿದ್ದಕ್ಕಾಗಿ ಮತ್ತು ವಸತಿ ನಿಲಯದ ನಾಮಕರಣವನ್ನು ನಡೆಸಿಕೊಟ್ಟದ್ದಕ್ಕಾಗಿ KTCಯ ಪರವಾಗಿ ನಿಮಗೆ ತುಂಬು ಹೃದಯದ ವಂದನೆಗಳು. ಈ ಸಮಾರಂಭಕ್ಕೆ ಗೌರವ ಅತಿಥಿಗಳಾಗಿ ಆಗಮಿಸಿ ಶುಭ ಹಾರೈಕೆಗಳನ್ನು ಕೋರಿ ಮತ್ತು ಈ ಒಂದು ಹಾಸ್ಟೆಲ್ನ ನಾಮಕರಣ ಮತ್ತು KTCಯ ಲೋಗೋ ಅನಾವರಣ ಮಾಡಿಕೊಟ್ಟಂಥ ಶ್ರೀಯುತ ವಿಶಾಲ್ ಸಿರಿ ಅಧ್ಯಕ್ಷರು, UBM ಚರ್ಚ್ ಕೌನ್ಸಿಲ್ ಮುಂಬೈ, ಇವರಿಗೆ KTCಯ ಪರವಾಗಿ ಮನಪೂರ್ವಕ ವಂದನೆಗಳನ್ನು ತಿಳಿಯಪಡಿಸುತ್ತೇವೆ. ಈ ಸಮಾರಂಭಕ್ಕೆ ಆಗಮಿಸಿರುವ ಕಾಸಸ್ ಜನರಲ್ ಬಾಡಿಯ ಎಲ್ಲ ಸದಸ್ಯರಿಗೆ ವಂದನೆಗಳನ್ನು ತಿಳಿಯಪಡಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಕಟಪೂರ್ವ ಬಿಷಪರುಗಳಿಗೆ ಮತ್ತು ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಸಭಾಪಾಲಕ ಮತ್ತು ಸಭಾಪಾಲಕರಿಗೆ ಮನದಾಳದ ವಂದನೆಗಳನ್ನು ತಿಳಿಯಪಡಿಸುತ್ತೇವೆ. ಈ ಹಿಂದೆ KTCಯಲ್ಲಿ ಸೇವೆ ಸಲ್ಲಿಸಿರುವ ಎಲ್ಲ ಸಿಬ್ಬಂದಿಯವರು ಸಹ ಆಗಮಿಸಿದ್ದಾರೆ. ನಮ್ಮ ಆಹ್ವಾನವನ್ನು ಗೌರವಿಸಿ ಅವರು ಇಲ್ಲಿಗೆ ಬಂದದಕ್ಕಾಗಿ ಅವರಿಗೂ ಹೃದಯ ಸ್ಪರ್ಶಿ ವಂದನೆಗಳನ್ನು ತಿಳಿಯಪಡಿಸುತ್ತೇವೆ. ಈ ಸಮಾರಂಭಕ್ಕೆ ಬಂದಿರುವ KTCಯ ಸೇವೆಯನ್ನು ಪ್ರೋತ್ಸಾಹಿಸುವ ಹಿತೈಷಿಗಳು ಮತ್ತು ಈ ಆಮಂತ್ರಣಕ್ಕೆ ಸ್ಪಂದಿಸಿ ಇಲ್ಲಿ ಬಂದಿರುವ ತಮಗೆಲ್ಲರಿಗೆ ಹೃದಯಪೂರ್ವಕ ವಂದನೆಗಳನ್ನು ತಿಳಿಯಪಡಿಸುತ್ತೇವೆ. ಈ ಆರಾಧನೆಯಲ್ಲಿ ಸಂಗೀತ ವಾದ್ಯಗಳನ್ನು ನುಡಿಸಿದಂಥ ಬೆನೆಟ್ ಸೋನ್ಸ್, ಜಾಕ್ಸನ್ ಮಾಬಿನ್, ವೆಸ್ಲಿ ಜಾರ್ಜ್, ವಿನಯ್ ಕುಂದರ್ ಅವರಿಗೂ ಮನಪೂರ್ವಕ ವಂದನೆಗಳು. ಕಾಸಸ್ನ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಇಲ್ಲಿ ಸೇವೆ ಸಲ್ಲಿಸುವ ಎಲ್ಲರಿಗೂ ಮನಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸುವಲ್ಲಿ ಕಾರ್ಯ ಮಾಡಿದ ಪ್ರತಿಯೊಬ್ಬರಿಗೂ, ವೇದಿಕೆಯನ್ನು ಸಜ್ಜುಗೊಳಿಸಿದವರಿಗೆ, ಕ್ಯಾಟ್ರರ್ಸ್, ಛಾಯಾಗ್ರಾಹಕರು, ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿದವರು ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಮಾಡಿದವರೆಲ್ಲರಿಗೂ ಮನದಾಳದ ವಂದನೆಗಳನ್ನು ತಿಳಿಯಪಡಿಸುತ್ತೇವೆ. KTCಯ 175ನೇ ವರ್ಷದ ಲೋಗೋ ಚಿತ್ರೀಕರಿಸಿಕೊಟ್ಟಿರುವ ಶ್ರೀಯುತ ಜಾನ್ ಚಂದ್ರನ್ರವರಿಗೂ ಮನದಾಳದ ವಂದನೆಗಳು.
ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಪ್ರಸಾರದ ನಿಮಿತ್ತ ಚಿತ್ರೀಕರಿಸಿರುವ ಬಿಗ್ ಜೆ ಮಾಧ್ಯಮದವರಿಗೂ ಮನದಾಳದ ವಂದನೆಗಳು. ಕಡೆಯದಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿರುವ ಪ್ರತಿಯೊಬ್ಬರಿಗೂ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. May we stand and say the Lord's Prayer together and then the benediction. Our Father, who art in heaven, hallowed be thy name. Thy kingdom come, thy will be done on earth as it is in heaven. Give us this day our daily bread, and forgive us our trespasses, as we forgive those who trespass against us. And lead us not into temptation, but deliver us from evil. For thine is the kingdom, the power, and the glory, forever and ever. Amen. Unto God's gracious mercy and protection we commit you. The blessings of God Almighty, the Father, the Son, and the Holy Spirit be amongst you and remain with you, very especially as we inaugurate 175 years of your existence here, and the years ahead, and all the programs and the projects that we envisage to do, both now and forevermore. Amen.